ಹಾಯ್ ಫ್ರೆಂಡ್ಸ್, ಶಾರದಾ ಕಿಚನ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬಂದು ಪಾಲಕ್ಕಿಂದ ಹೊಸ ರೆಸಿಪಿನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಪಾಲಕ್ ರೆಸಿಪಿ ಮಾಡೋದಕ್ಕೆ ಪಾಲಕ್ ಒಂದು ಕಟ್ಟಷ್ಟು ಪಾಲಕ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. 2 ಸಲ ವಾಶ್ ಮಾಡಿದ್ದೀನಿ. ವಾಶ್ ಮಾಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೇ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಪಾಲಕ್ನ ಒಂದು ಕುದಿ ಬರೋವರೆಗೂ ನಾವು ಬಾಯ್ಲ್ ಮಾಡ್ಕೊಳ್ಳೋಣ. ಜಾಸ್ತಿ ಬೇಯಿಸ್ಕೊಳ್ಬಾರ್ದು. ಒಂದು ಕುದಿ ಬಂದರೆ ಸಾಕು. ನೋಡಿ, ಒಂದು ಕುದಿ ಬಂತು, ಸಾಕು. ಇವಾಗ ಇದನ್ನೆಲ್ಲನೂ ತಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲನೂ ತಕ್ಕೊಂಡಿದ್ದೀನಿ. ತಕ್ಕೊಂಡ್ಬಿಟ್ಟು ಇದ್ರ ಮೇಲೆ ಒಂದು ಸ್ವಲ್ಪ ನಾನು ತಣ್ಣೀರನ್ನ ಹಾಕ್ಕೊಂಡಿದ್ದೀನಿ. ತಣ್ಣೀರು ಹಾಕ್ಕೊಂಡ್ಬಿಟ್ರೆ, ಯಾಕಂದರೆ ಅದು ಇಲ್ಲಾಂದರೆ ಕುಕ್ ಆಗ್ತಾನೇ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರಲ್ಲೇ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು 2 ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ತುಂಬ ನೈಸಾಗಿ ಪೇಸ್ಟ್ ಥರ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಪೇಸ್ಟ್ ಆಗಬೇಕು. ತುಂಬ ನೈಸಾಗಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದಕ್ಕೇ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅಚ್ಚ ಖಾರದ ಪುಡಿ. ಇದಕ್ಕೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೇ ಒಂದು ಸ್ಪೂನಷ್ಟು ಇಲ್ಲಿ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕಿಪ್ ಆಗೋಯ್ತು ವಿಡಿಯೋದಲ್ಲಿ ಅದು. ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕಾಗುತ್ತೋ ಕಡಲೆ ಹಿಟ್ಟು ಅಷ್ಟು ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇನ್ನೂ ಬೇಕಾಗುತ್ತೆ. ಕರೆಕ್ಟಾಗಿ 2 ಬಟ್ಲಷ್ಟು ಕಡಲೆ ಹಿಟ್ಟು ಬೇಕಾಯಿತು. ಇವಾಗ ನಾನು ಯಾವ ಕಪ್ಪಿಂದ ಹಾಕ್ತಾಯಿದ್ದೀನೋ ಆ ಕಪ್ಪಿಂದ ಚೆನ್ನಾಗಿ ಇದು ಯಾವ ರೀತಿ ಕಲಿಸ್ಕೊಳ್ಬೇಕು ಅಂದರೆ, ಒಂದು ಚಪಾತಿ ಹದದಲ್ಲಿ ಕಲಿಸ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗಿರಬೇಕು. ನೋಡಿ, ಒಳ್ಳೆ ರೀತಿಯಲ್ಲಿ ಈ ರೀತಿ ಕೈಯಿಂದನೇ ಕಲಿಸ್ಕೊಳ್ಬೇಕು. ನೋಡಿ, ಇನ್ನೂ ಎಷ್ಟು ತೆಳುವಾಗಿದೆ. ಇನ್ನೂ ಒಂದು ಸ್ವಲ್ಪ ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಆಗಿದೆ. ನೋಡಿ, ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಯಾವ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ. ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ಇದು. ಇವಾಗ ನಾವು ಪೂರಿಗೆಲ್ಲ ಯಾವ ರೀತಿಯಾಗಿ ಉಂಡೆ ತೊಗೊಳ್ತೀವೋ ಅದೇ ರೀತಿ ಉಂಡೆನ ತೊಗೊಳ್ಳೋಣ. ಅಷ್ಟೇ ಸೈಜಲ್ಲಿ ಉಂಡೆನ ತೊಗೊಳ್ಳೋಣ. ಎಲ್ಲ ಉಂಡೆನೂ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಇಟ್ಬಿಡ್ತಾ ಇದ್ದೀನಿ ಫಸ್ಟಿಗೆ ನಾನು. ನೋಡಿ, ಈ ರೀತಿಯಾಗಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ. ಕಡಲೆ ಹಿಟ್ಟನ್ನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಅಷ್ಟೇ ಕಡಲೆ ಹಿಟ್ಟಲ್ಲೇ 2 ಸೈಡಲ್ಲೇ ಹಾಕ್ಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ಇವಾಗ ನಿಧಾನವಾಗಿ ಲಟ್ಟಿಸ್ತಾ ಹೋಗ್ತೀನಿ. ತುಂಬ ನಿಧಾನವಾಗಿ ಲಟ್ಟಿಸಬೇಕಿದು. ನಾವು ಪೂರಿಗೆಲ್ಲ ಯಾವ ರೀತಿಯಾಗಿ ಲಟ್ಟಿಸ್ತೀವೋ, ಯಾವ ಸೈಜಲ್ಲಿ ಲಟ್ಟಿಸ್ತೀವೋ ಅದೇ ಸೈಜಲ್ಲಿದ್ದರೆ ಸಾಕು. ನೀವು ಬೇಕಾದರೆ ದೊಡ್ಡದನ್ನು ಉಂಡೆ ತೊಗೊಂಡ್ಬಿಟ್ಟು ದೊಡ್ಡದನ್ನು ಲಟ್ಟಿಸ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಒಂದು ಸ್ವಲ್ಪ ಲಟ್ಟಿಸಿದ್ದೀನಿ. ಇವಾಗ ಇದಕ್ಕೇ ನೋಡಿ, ಇಲ್ಲಿಂದ ಚೆನ್ನಾಗಿ ಇದನ್ನು ರೋಲ್ ಮಾಡ್ತಾ ಹೋಗಬೇಕು. ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕು. ರೋಲ್ ಟೈಟಾಗಿ ಮಾಡಬೇಕು. ಲೂಸ್ ಬಿಡಬಾರ್ದು. ಚೆನ್ನಾಗಿ ಈ ರೀತಿಯಾಗಿ ಮಾಡ್ತಾ ಹೋಗಬೇಕು. ಕೊನೆಗೆ ಏನಿದೆಯಲ್ವ ಅಂಟ್ಕೊಳ್ಬೇಕು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಚ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನೀರನ್ನು ಹಚ್ಕೊಳ್ತಾ ಇದ್ದೀನಿ. ನೀರು ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಅಂಟಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ರೋಲ್ ಮಾಡೋಣ. ನೋಡಿ, ಈ ರೀತಿಯಾಗಿ ರೋಲ್ ಮಾಡಿದ್ರೆ ಆಯಿತು. ಇದೇ ರೀತಿಯಾಗಿ ಎಲ್ಲನೂ ಇದೇ ರೀತಿಯಾಗಿ ರೋಲ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದೇ ರೀತಿಯಾಗಿ ಎಲ್ಲನೂ ರೋಲ್ ಮಾಡ್ಕೊತೀನಿ ನಾನು. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ಅದಕ್ಕೂ ಒಂದು 2 ಲೋಟ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೇ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಏಕೆಂದರೆ ಇವಾಗ ನಾನು ಏನು ರೋಲ್ ಮಾಡಿದ್ದೀನಿ ಅಲ್ವಾ, ಅದನ್ನೆಲ್ಲ ಇದರಲ್ಲಿ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದೊಂದಾಗಿ ಇದರಲ್ಲಿ ಹಾಕ್ಕೊಳ್ತಾ ಹೋಗ್ತೀನಿ. ಇದನ್ನು ಒಂದು 15 ನಿಮಿಷಗಳ ಕಾಲ ನಾವು ಇದೇನೇ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿದೆಲ್ಲ ಬೇಯಬೇಕು. ಒಂದು 15 ನಿಮಿಷ ಸಾಕಾಗುತ್ತೆ ಟೈಮು. ಇವಾಗ ಇದನ್ನು ಮುಚ್ಚಿಟ್ಬಿಡೋಣ.
ನೋಡಿ ಫ್ರೆಂಡ್ಸ್, ಇವಾಗ 15 ನಿಮಿಷ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಇದನ್ನೆಲ್ಲನೂ ತಕ್ಕೊಳ್ತಾ ಇದ್ದೀನಿ. ಒಳ್ಳೆ ರೀತಿಯಲ್ಲೇ ರೆಡಿ ಆಗಿದೆ ನೋಡಿ. ಇವಾಗ ಒಂದು ಸ್ವಲ್ಪ ಬಿಸಿ ಆರಿದೆ, ತಣ್ಣಗಾಗಿದೆ. ಇವಾಗ ಇದನ್ನು ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬಂದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಗ್ರೇವಿಗಾದರೂ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಇದನ್ನು ಬರೀ ಒಗ್ಗರಣೆ ಫ್ರೈ ಮಾಡ್ತೀನಿ ಅಂದರೆ ಫ್ರೈನೂ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೇ ತಿನ್ಬೋದು, ಹಾಗೆ ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಇದುವರೆಗೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ಎಲ್ಲನೂ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಗ್ಯಾಸ್ ಮೇಲೆ ಬಂದು ಒಂದು ಕಡಾಯಿನ ಇಟ್ಕೊಳ್ತೀನಿ. ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ಗ್ರೇವಿಗೆ ಬಂದು ಇಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ತುಂಬ ಬಿಸಿ ಆದಮೇಲೆ ಒಂದು ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿದ್ದೀನಿ ನಾನು. ಇದು ಒಳ್ಳೆ ರೀತಿಯಲ್ಲಿ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇ ಬಂದು ಇಲ್ಲಿ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಇದನ್ನು ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಬಂದು 2 ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇ ಒಂದು ಟೊಮಾಟೋನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಟೊಮಾಟೊ ಸ್ಮೂತ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಳ್ಳೆ ರೀತಿಯಲ್ಲಿ ಟೊಮಾಟೊ ಸ್ಮೂತ್ ಆಯಿತು. ಇದನ್ನು ಅಷ್ಟೇ ಬಿಸಿ ಎಲ್ಲ ಹೋದ್ಮೇಲೆ, ಬಿಸಿ ಎಲ್ಲ ಆರಿದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇದನ್ನು ಅಷ್ಟೇ ನೈಸಾಗಿ ಪೇಸ್ಟನ್ನ ಮಾಡ್ಕೊಂಡು ಬರಬೇಕು. ನೋಡಿ, ಈ ರೀತಿಯಾಗಿ ಪೇಸ್ಟನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೇ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. 2 ರಿಂದ 3 ಮೆಣಸು ಕಾಳು ಹಾಕ್ಕೊಂಡಿದ್ದೀನಿ. 2 ಚಕ್ಕೆ ಚಿಕ್ಕದಾದ, 2 ಲವಂಗನ ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವೇನು ಮಿಕ್ಸಿಯಲ್ಲಿ ಪೇಸ್ಟ್ ರೆಡಿ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೇ ಬಂದು 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪೌಡ್ರು. ನೀವು ಖಾರನ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಇದಕ್ಕೆ 1/2 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1/2 ಸ್ಪೂನಷ್ಟು ಬಂದು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಇದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ನಾವೇನು ಖಾರದ ಪುಡಿ ಎಲ್ಲ ಹಾಕಿದ್ದೀನಲ್ವ ಅದರದ್ದೆಲ್ಲ ಘಾಟ್ ಏನು ಬರುತ್ತಲ್ಲ ಅದೆಲ್ಲ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇ ಬಂದು 1 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಬಂದು ಗಟ್ಟಿ ಮೊಸರು ಇರಬೇಕು, ಸ್ವೀಟ್ ಮೊಸರು ಇರಬೇಕು. ಹುಳಿ ಮೊಸರು ಹಾಕ್ಕೊಳ್ಬೇಡಿ. ಆಲ್ರೆಡಿ ನಾವು ಟೊಮಾಟೊ ಹಾಕಿದ್ದೀವಿ ಅಲ್ವಾ, ಇದು ಏನಾದರೂ ಹುಳಿ ಇದ್ದರೆ ತುಂಬ ಹುಳಿ ಆಗಿಬಿಡುತ್ತೆ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಳ್ಳೆ ರೀತಿಯಲ್ಲಿ ಇದು ರೆಡಿ ಆಗ್ತಾ ಇದೆ. ಇವಾಗ ಇದಕ್ಕೇ ಬಂದು 1 ಲೋಟ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ನೀರನ್ನು ಜಾಸ್ತಿನೂ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗೇ ಇರುತ್ತೆ. ಇದು ಹೆಂಗೆ ಕುದಿಯುತ್ತೋ ಹಂಗೆ ಇದು ಗಟ್ಟಿ ಆಗುತ್ತೆ ಗ್ರೇವಿ. ಇದು ಒಂದು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡೋಣ. ನಾನು ಇಲ್ಲಿ ಪ್ಲೇಟ್ನ ಮುಚ್ಚಿದ್ದೆ, ಬಾಯ್ಲ್ ಮಾಡಿದ್ದೀನಿ ಚೆನ್ನಾಗಿ. ನೋಡಿ, ಇವಾಗ ಕುದಿ ಬರ್ತಾ ಇದೆಯಲ್ಲ, ಒಂದು ಕುದಿ ಬಂದಮೇಲೆ ನಾವೇನು ಪಾಲಾಗದು ಏನು ಮಾಡಿದ್ದೀವಲ್ವ ರೋಲ್, ಅದನ್ನೆಲ್ಲನೂ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಳ್ಳೆ ರೀತಿಯಲ್ಲಿ ಇವಾಗ ಕುದಿ ಬರ್ತಾ ಇದೆ. ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಇದು ಕುದಿ ಬರಬೇಕು. ಇದಕ್ಕೇನೆ ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ.
ಇದಕ್ಕೆ 1 ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕ್ಕೊಳ್ಳೋಣ. ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಉಪ್ಪನ್ನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಗ್ರೇವಿಗೆ, ಅದು ಸ್ಕಿಪ್ ಆಗಿದೆ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕುದಿ ಬಂದಿದೆ, ಚೆನ್ನಾಗಿದು ರೆಡಿ ಆಗಿದೆ. ಯಾವ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿಬಿಟ್ಟು ನೋಡಿ, ಎಲ್ರಿಗೂ ತುಂಬ ಇಷ್ಟವಾಗುತ್ತೆ. ಇದನ್ನು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 3 ನಿಮಿಷ ಕುದ್ರೆ ಸಾಕು. ಇದು ನೋಡಿ ಫ್ರೆಂಡ್ಸ್, ಇವಾಗ 3-4 ನಿಮಿಷ ನಾನು ಇದೇ ರೀತಿಗೆ ಬಾಯ್ಲ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.